ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ದಲಿತ ಮುಖಂಡರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ಕೊಂತ ಇವತ್ತು ನಾನೇನು ಸುಹೇಲ್ ದೇವ್ ಭಾರತೀಯ ಸಮಾಜ ಪಕ್ಷವನ್ನು ಕರ್ನಾಟಕ ರಾಜ್ಯ ವ್ಯಾಪ್ತಿಗೆ ವಿಸ್ತರಣೆ ಮಾಡಲಿಕ್ಕಾಗಿ ನಾನು ಉಸ್ತುವಾರಿ ಜವಾಬ್ದಾರಿಯನ್ನು ವಹಿಸ್ಕೊಂಡು ನಾನು ಬಂದಿದ್ದೀನೋ ಅದರ ವಿಚಾರವಾಗಿ ನಾನು ಒಂದು ನಾನೇನು ಮಾತಾಡಬೇಕು ಅಂತ ಹೊರಟಿದ್ದೀನೋ ನಮ್ಮ ಆಗಲೇ ನಮ್ಮ ದಲಿತ ಲೀಡರ್ಗಳು ಸೀನಿಯರ್ ಲೀಡರ್ಗಳೆಲ್ಲ ಮಾತಾಡಿದ್ದಾರೆ. ಎಲ್ಲ ಹಿರಿಯ ಮುಖಂಡರು ನಮ್ಮ ಗುರುಗಳು ಲೆಕ್ಕಾಚಾರ ನಮ್ಮ ಗುರುಗಳು ಎಲ್ಲ ಗುರುಗಳು ಮಾತಾಡಿದ್ದಾರೆ. ನಾನು ಮುಂದಿನ ದಿನಗಳಲ್ಲಿ ಆ ಸಂದರ್ಭಕ್ಕೆ ಅನುಸಾರವಾಗಿ ನಾನು ಎಲ್ಲೆಲ್ಲಿ ಏನೇನು ವಿಚಾರ ಮಾತಾಡಬೇಕು ಅದನ್ನು ಮನದಟ್ಟು ಮಾಡಿಕೊಂಡು ನಾನು ಮಾತಾಡಲಿಕ್ಕೆ ನಾನು ಮನಸ್ಸು ವಹಿಸಿದ್ದೀನಿ. ಈಗ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಏನು ಅಭಿನಂದನಾ ಕಾರ್ಯಕ್ರಮ ಇಟ್ಟಿದ್ದೀರಿ, ಇದು ನಾನು ಏನು ಬೆಂಗಳೂರು ಜಿಲ್ಲೆ ರಾಜಧಾನಿ ಕರ್ನಾಟಕ ರಾಜಧಾನಿಯಲ್ಲಿ ಕಾರ್ಯಕ್ರಮ ನಾನು ಬಹುದೊಡ್ಡದಾಗಿ ಸಮಾವೇಶನೇ ಮಾಡಬೇಕು ಅಂತ ನಾನು ತಿಳ್ಕೊಂಡಿದ್ದೆ. ನಾನು ಎಲ್ಲ ಜಿಲ್ಲೆಯವರು ಎಲ್ಲ ಲೀಡರ್ನ ಆಯ್ಕೆ ಮಾಡಿಕೊಂಡು ಎಲ್ಲ ನಾಯಕರನ್ನು ಒಟ್ಟು ಸೇರಿಸಿ ನಾನು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾನು ನಿರ್ಧಾರ ಮಾಡಿಕೊಂಡಿದ್ದೆ. ಇದು ನನಗೆ ಅಕಾಲಿಕವಾಗಿ ನಾನು ಈ ಒಂದು ಪಕ್ಷದಲ್ಲಿ ನನಗೆ ಪೋಸ್ಟ್ ಯಾವ ಥರ ಸಿಕ್ತು ಅಂತಂದರೆ ನನಗೂ ಕಾಂಪಿಟೇಟ್ ಜಾಸ್ತಿ ಇತ್ತು. ಕಾಂಪಿಟೇಟ್ ಜಾಸ್ತಿ ಇದ್ದಾಗಲೂ ಸಹ ಲಾಸ್ಟ್ ನಾವು ಒಂದು 12 ದಿನ ಹಿಂದೆ ನಾವು UPಗೆ ಹೋಗ್ಬೇಕಾದ್ರೆ ನಾನು ಹೋಗ್ಬೇಕಾದ್ರೆ ನನ್ನ ಮನಸ್ಸಲ್ಲಿ ಒಂದು ಲೆಕ್ಕಾಚಾರ ಕ್ಯಾಲ್ಕುಲೇಷನ್ ಇತ್ತು. ನನಗೆ ಕೋಲಾರ ಜಿಲ್ಲಾ ಮಟ್ಟಕ್ಕೆ ನನಗೂ ಒಂದು ಪೋಸ್ಟ್ ಬೇಕಾಗಿತ್ತು, ನಾಯಕತ್ವ ಬೇಕಾಗಿತ್ತು. ಹಂಗಾಗಿ ನಾವು ಕೋಲಾರ ಜಿಲ್ಲೆ ಮಟ್ಟಕ್ಕೆ ನಾವು ತಗೊಬರೋಣ. ಸ್ಟೇಟಲ್ಲಿ ಯಾರಾದರೂ ನಮ್ಮ ಸೀನಿಯರ್ ಲೀಡರ್ಸ್ ಇದ್ದಾರೆ, ನಮ್ಮ ಓಂ ಪ್ರಕಾಶ್ ಇದ್ದಾರೆ, ಲಂಕೇಗೌಡರು ಇದ್ದಾರೆ, ನಮ್ಮ ಅಶೋಕ್ ಅವರು ಇದ್ದಾರೆ, ಚಲುರಾಜ್ ಅವರು ಇದ್ದಾರೆ, ಈ ಥರ ಇನ್ನೂ ಭಾಳಷ್ಟು ಲೀಡರ್ ಇದ್ದರು. ಅವರಲ್ಲಿ ಯಾರಿಗ ಜವಾಬ್ದಾರಿ ವಹಿಸೋಣ, ನನಗೆ ರಾಜ್ಯ ಮಟ್ಟದಲ್ಲಿ ಬೇಡ, ನಾವು ಕೋಲಾರ ಜಿಲ್ಲೆಗೆ ಪ್ರಮುಖವಾಗಿ ಏನಕ್ಕೆ ತರಬೇಕು ಅಂತ ನಾನು ಲೆಕ್ಕಾಚಾರ ಮಾಡಿಕೊಂಡೆ ಅಂದರೆ, ನೋಡಿ ನಾನು ಕಾಂಗ್ರೆಸ್ ಪಕ್ಷದಿಂದ ಸಂಪೂರ್ಣ ಹೊರಗೆ ಬಂದು 8 ವರ್ಷ ಆಯಿತು. 8 ವರ್ಷದಲ್ಲಿ ನಾನು ಬೆಂಗಳೂರಲ್ಲಿ ಸಂಘಟನೆ ಕಟ್ಕೊಂಡು ಸಮತಾ ಸಮಾಜ ಸಂಘ ಕಟ್ಕೊಂಡು ನಾವು ಹೋರಾಟ ಮಾಡಿಕೊಂಡು ಹೋರಾಟದಾದಲ್ಲಿ ಮುಂದುವರೆದು ಬಂದುಬಿಟ್ವಿ. ಇತ್ತೀಚೆಗೆ ನಾನು 2 ವರ್ಷ ಬಂಗಾರಪೇಟೆಗೆ ನಾನು ಬಂದು 2 ವರ್ಷ ಆಯಿತು. ನಾನು ಬಂದಿದ್ದ ಉದ್ದೇಶಗಳು ಬೇರೆ, ನಮ್ಮ ಜಮೀನು ವಿಚಾರ ಇರ್ಬೋದು, ಇತರ ವಿಚಾರ ಇರ್ಬೋದು, ನಮ್ಮ ತಂದೆ ಬದುಕಿದ್ದು ಭೂಮಿ ನಾನು ಬಂದೋಬಸ್ತ್ ಮಾಡಬೇಕು ಅಂತ ನಾನು ಬಂದಿದ್ದ ವಿಚಾರ. ಇಲ್ಲಿ ನನಗೊಂದು ಪಾಠ ಕಲಿಸ್ಕೊಟ್ರು. ಇಡೀ ಬೆಂಗಳೂರಲ್ಲಿ ರಾಜಧಾನಿಯಲ್ಲಿ ಕರ್ನಾಟಕ ಸ್ಟೇಟಲ್ಲಿ ಇಷ್ಟು ಜಿಲ್ಲೆಗಳನ್ನು ಯಾವಲ್ಲೂ ನನಗೆ ಪಾಠ ಸಿಕ್ಕಲಿಲ್ಲ. ಇಲ್ಲಿ ಹೆಂಗಾಯಿತು, ಈ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಸರ್ವಾಧಿಕಾರಿ ತಾಲೂಕಾಗಿ ನನ್ನ ಪಾಠ ಕಲಿಸ್ಕೊಟ್ರು. ಅದರ ಒಂದು ಪರಿಣಾಮನೇ ಈ ಪಕ್ಷ ನಮಗಿಲ್ಲಿ ಉದಯಿಸಿರೋದು ಅಲ್ವಾ. ಇಲ್ಲಿ ಬಂಗಾರಪೇಟೆ ತಾಲೂಕು ವ್ಯಾಪ್ತಿಯಲ್ಲಿ ನಾವೇನು ರಾಜಕಾರಣ ನೋಡ್ಕೊಂಡು ಬಂದಿದ್ದೀವಿ. ಈ ರಾಜಕಾರಣ ಬಂದು ಈ ಒಂದು ಭ್ರಷ್ಟಾಚಾರ ಅಲೆ ಏನು ಇಲ್ಲಿ ಹೊಡಿದೆಯಲ್ಲ, ಈ ಸರ್ವಾಧಿಕಾರಿತನ ಇತರತನ ಏನು ಹೊಡಿದೆಯಲ್ಲ, ಅದು ಇವತ್ತು ನಾನು ಇಲ್ಲಿ ಪಕ್ಷ ತರಕ್ಕೆ ಒಂದು ದಾರಿ ಆಯಿತು. ಹೀಗೆ ಈಗ ನಾವು ಆ ಒಂದು ಉದ್ದೇಶವಾಗಿ UPಗೆ ಹೋದ್ವಿ, ನಮ್ಮ ಸೀನಿಯರ್ ಲೀಡರ್ಸ್ ಭೇಟಿ ಮಾಡಿದ್ವಿ. ನಾವು ಬರೋ ತಿಂಗಳು ಮಾರ್ಚ್ ತಿಂಗಳಲ್ಲಿ ನಾವು ಸಮಾವೇಶ ಮಾಡೋಣ, ನೀವು ಸಮಾವೇಶದಲ್ಲಿ ಬನ್ನಿ, ನಮ್ಮ ಒಂದು ಸ್ಥಿತಿಗತಿಗಳು ಏನಿದೆಯೋ, ನಮ್ಮ ಒಂದು ಶಕ್ತಿ ಏನಿದೆ ಆ ಶಕ್ತಿಗೆ ಅನುಗುಣವಾಗಿ ನೀವೇನೋ ನಮಗೊಂದು ಪೋಸ್ಟ್ ಕೊಡಿ ಅಂತೇಳಿ ನಾವು ಕೇಳ್ಕೊಂಡು, ಅಲ್ಲಿ ನಮ್ಮ ಲೀಡರ್ ಇರ್ಬೋದು ನನ್ನ ಬಗ್ಗೆ ಏನು ಅಭಿಪ್ರಾಯ ಕೊಟ್ಟರು, ನಮ್ಮ ಹೋರಾಟದ ಬಗ್ಗೆ ಏನು ನಮಗೆ ಅವ್ರಿಗೇನು ಮಾಹಿತಿ ಒದಗಿಸಿದ್ರು ನ್ಯಾಷನಲ್ ಕಮಿಟಿ ಅವ್ರಿಗೆ ಗೊತ್ತಿಲ್ಲ ನಮಗೆ. ನಾವು ನೋಡಿ ಫ್ಲೈಟ್ ಟಿಕೆಟ್ 5 ಬಾರಿ ಮಾಡ್ತೀವಿ, ಕಾರಣ ಅಂತ ಕ್ಯಾನ್ಸಲ್ ಮಾಡ್ಕೊತೀವಿ. 6ನೇ ಬಾರಿ ನಾವೇನು ಮಾಡ್ತೀವಿ, ನಮಗೂ ಕೋಪ ಬಂದ್ಬಿಡುತ್ತೆ, ನ್ಯಾಷನಲ್ ಕಮಿಟಿ ಅವ್ರಿಗೆ ಕೋಪ ಬಂದ್ಬಿಡುತ್ತೆ. ಇದೇನಪ್ಪ ಇದು ಕರ್ನಾಟಕ ಸ್ಟೇಟಿಗೆ ಪೋಸ್ಟ್ ಕೊಡ್ಬೇಕಾದ್ರೆ ಇಷ್ಟು ತಲೆನೋವು ಆಗ್ತಾ ಇದೆಯಲ್ಲ ಅಂತ. ಈಗ ನಾವು 6ನೇ ಸಾರಿ ನಾವೇನು ಮಾಡ್ತೀವಿ, ಎಲ್ಲರೂ ಕಾರ್ ತರಿಸ್ಕೊಂಡು ಒಂದೇ ಒಂದು ಕಾರಲ್ಲಿ ಎಲ್ಲರೂ ಕೂರಿಸ್ಕೊಂಡು ಹೊಸಕೋಟೆಯಲ್ಲಿ ಡಿಸ್ಪ್ಯೂಟ್ ಆಗಿ ಎಲ್ಲ ಹೊಸಕೋಟೆಗೆ ಒಟ್ಟು ಸೇರ್ತೀವಿ. ಹೊಸಕೋಟೆಯಲ್ಲಿ ಡಿಸ್ಪ್ಯೂಟ್ ಆಗಿ UPಗೆ ಪೈನ ಬೆಳೆಸ್ತೀವಿ. 2200 ಕಿಲೋಮೀಟರ್ ಪೈನ ಲಕ್ನೋ ಟೌನಿಗೆ ಬೆಳೆಸ್ತೀವಿ. ಲಕ್ನೋ ಟೌನ್ ನಾವು ಹೋಗಿ ಸೇರ್ಬೇಕಾದ್ರೆ 48 ಗಂಟೆ ಕಾಲ ಸುದೀರ್ಘ ನಾವು ಟ್ರಾವೆಲ್ ಮಾಡಿರ್ತೀವಿ. ಹೋಗಿ ಮಿನಿಸ್ಟರ್ ಸಾಹೇಬ್ರ ಮನೆಗೆ ಹೋಗಿ ತಲುಪಿರ್ತೀವಿ. ನಾನು ಬೆಳಗ್ಗೆ 4 ಗಂಟೆ ಜಾಗದಲ್ಲಿ ಹೋಗಿ ತಲುಪಿರ್ತೀನಿ. ನಮ್ಮ ಸೀನಿಯರ್ ಲೀಡರ್ ನಮ್ಮ ಓಂ ಪ್ರಕಾಶ್ ಅವ್ರ ಬ್ರದರ್ಸು ಅವ್ರ ಬಿಲ್ಡಿಂಗ್ ಇಟ್ಟಿದ್ದಾರೆ, ಮನೆ ಇಟ್ಟಿದ್ದಾರೆ, ಗೆಸ್ಟ್ ಹೌಸ್ ಇಟ್ಟಿದ್ದಾರೆ, ನಮಗೆಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಿರ್ತಾರೆ. ಆ ವ್ಯವಸ್ಥೆ ಆದ ತಕ್ಷಣ ನಾನು 2 ಅವರ್ ನಾನು ಮಲಗಿರ್ತೀನಿ. 6 ಗಂಟೆಗೆ ಮಿನಿಸ್ಟರ್ ಸಾಹೇಬ್ರು ಬಂದು ಬಾಕ್ಲು ಅವ್ರ ಟೀಮ್ ಬಂದು ಬಾಕ್ಲು ಬಡಿತಾರೆ. ಏನಂತೇಳಿ ಹಿಂದಿಯಲ್ಲಿ ಹೇಳ್ತಾರೆ, मिनिस्टर साहब अभी कैबिनेट निकलने के लिए टाइम होगा, आप लोग 2 मिनट में रेडी हो जाओ, 10 मिनट में पहुंच के आना पड़ेगा मिनिस्टर घर को. ठीक है, क्यों कुछ भी नहीं मुझे नहीं बोलेगा. ಏನು ನನಗೆ ಮಾಹಿತಿ ಇಲ್ಲ. ಆಯಿತು, ಪ್ರಕಾಶ್ ರೆಡಿಯಾಗಿ, ಗೌಡ ರೆಡಿಯಾಗಿ, ಮಿಕ್ಕಿದೆಲ್ಲ ಉಳಿದಿರೋರಲ್ಲಿ ಇರಲಿ, ನಾವು ಮಿನಿಸ್ಟರ್ ಸಾಹೇಬ್ನ ಭೇಟಿ ಮಾಡ್ಕೊಂಡು ಬರೋಣ, ಕ್ಯಾಬಿನೆಟ್ ನಂತರ ಸಾಯಂಕಾಲ ಮಾತಾಡ್ಕೊಳ್ಳೋಣ. ನಾವು ಅಲ್ಲಿ ಹೋಗಿ ನಾವು ಮಿನಿಸ್ಟರ್ ಅವ್ರನ್ನ ಭೇಟಿ ಮಾಡ್ತೀವಿ. ಅವ್ರಿಗೆ ಏನು ಅವ್ರ ಮನಸ್ಸಲ್ಲಿ ಬಂತು, ಅವ್ರು ಏನಿತ್ತು, ನಮ್ಮ ಬಗ್ಗೆ ಏನು ವರದಿ ಮಾಡಿದ್ರು ರಾಜ್ಯ ಮಾಡಿದ್ರು ನಮಗೆ ಗೊತ್ತಿಲ್ಲ.
ಇಮಿಡಿಯೇಟ್ ಆಗಿ ಅವರೆಲ್ಲ ಒಂದು IT ಸೆಲ್ಲಿಂದ ಎಲ್ಲರನ್ನು ಕೂರಿಸ್ಕೊಂಡು ಎಲ್ಲ MLA MP ಮಿನಿಸ್ಟರ್ ಅವ್ರ ಕ್ಯಾಬಿನೆಟ್ ಸಚಿವರನ್ನೆಲ್ಲ ಕೂರಿಸ್ಕೊಂಡಿದ್ದಾರೆ, ಸಭೆ ಏರ್ಪಾಡು ಮಾಡಿದ್ದಾರೆ. ಬಹುಶಃ ಇದರಿಗಿಂತ ಅಧಿಕವಾಗಿ ಜನ ಇರ್ತಾರೆ ಅನ್ಸುತ್ತೆ. ನಾನು ಹೋಗ್ತೀನಿ, ನಾನು ಇಂಟ್ರೊಡ್ಯೂಸ್ ಮಾಡಿಸ್ತಾರೆ ರಾಜ ವೈಭವ. ನಾನು 2 ನಿಮಿಷ ಮಾತಾಡ್ತೀನಿ. ನಮ್ಮ ಒಂದು ಬೇರೆ ಜನಗಳು ನನ್ನ ಬಗ್ಗೆ ಏನು ಎತ್ಕಟ್ಟಿರ್ತಾರೆ, ಅವರು ತಮಿಳ್ ಒಲಿರು, ಅವರು ತಮಿಳ್, ಅವ್ರ ಮದರ್ ಟಂಗ್ ಇಸ್ ತಮಿಳು, ಅವ್ರಿಗೆ ಕನ್ನಡ ಭಾಷೆ ತೀರ್ಮಾನಕ್ಕೆ ಬರೋದೇ ಇಲ್ಲ. ಅದರಲ್ಲಿ ಹಿಂದಿ ಏನಂತ ಮಾತಾಡ್ಬಿಡ್ತಾರೆ, ಅವ್ರ ಕೈಲಿ ನೀವು ಪಕ್ಷನ ಒಪ್ಪಿಸ್ತಿರಲ್ಲ, ಅವ್ರೇನು ಪಕ್ಷ ಕಟ್ಬಿಡ್ತಾರೆ ಅಂತೇಳಿ ಎತ್ಕೊಂಡಿರ್ತಾರೆ. ಅವ್ರಿಗೆ ಕನ್ನಡ ಬರಲ್ಲ, ತಮಿಳು ಬರಲ್ಲ. ನಮ್ಮ ನಾಯಕರಿಗೆ, ನಮ್ಮ ರಾಜ್ಯ ನಾಯಕರಿಗೆ ಏನು ಎಂಥ ಭಾಷೆನೂ ಬರಲ್ಲ, ಸೌತ್ ಇಂಡಿಯಾ ಭಾಷೆಗೂ ಬರಲ್ಲ. ನಾನೀಗ ಹೋಗ್ತೀನಿ, ನನ್ನ ಜೊತೆಲಿ ಓಂ ಪ್ರಕಾಶ್ ಇರ್ತಾರೆ, ಗೌಡ್ರು ಇರ್ತಾರೆ. ಹೋಗಿ ಕುತ್ಕೋತೀನಿ. 2 ನಿಮಿಷ ಕೇವಲ 120 ಸೆಕೆಂಡ್ ನನ್ನ ಹತ್ರ ಮಾತಾಡ್ತಾರೆ. ನಾನು ಹಿಂದಿ ಭಾಷೆಯಲ್ಲಿ ಮಾತಾಡ್ತೀನಿ. ಆ 120 ಸೆಕೆಂಡ್ ನಾನು ಹೇಳೋದೇನೆಂದರೆ, ಕರ್ನಾಟಕ ರಾಜಕಾರಣ ಸ್ಥಿತಿ ಏನಿದೆಯೋ ಇದು. ಆ ಮಾತು ಮಾತಾಡ್ತಾ ಇದ್ದಂಗೆ ಅವ್ರು ಹೇಳ್ತಾರೆ, ठीक है सब लोग सब अच्छा बंदे को लेके आया, हम लोग सिलेक्शन अच्छा कर दिया, आप जो करो, आप जो प्रक्रिया बाकी है वो सब कर दो. अधिकार जिला कर्नाटक स्टेट का संपूर्ण अधिकार जो है वो अभिमन्यु जी को दे दो ಅಂತ ಹೇಳ್ಬಿಟ್ಟು ಮಿನಿಸ್ಟರ್ ಸಾಹೇಬ್ ಆದೇಶ ಮಾಡಿ ಹೊರಡ್ತಾರೆ. ಹೊರಟ ತಕ್ಷಣ ಕೇವಲ 10 ನಿಮಿಷದಲ್ಲಿ ಎಲ್ಲ ಪದಾಧಿಕಾರಿಗಳು ಬರ್ತಾರೆ, ದೊಡ್ಡ ದೊಡ್ಡ ಸೀನಿಯರ್ ಲೀಡರ್ಸು, ಎಲ್ಲ ರಾಷ್ಟ್ರೀಯ ವಕ್ತಾರಗಳೆಲ್ಲ ಬರ್ತಾರೆ, ಕುತ್ಕೋತಾರೆ, ಮಾತಾಡ್ತಾರೆ, ಕಂಗ್ರಾಚುಲೇಷನ್ ತಿಳಿಸ್ತಾರೆ, ಪೋಸ್ಟ್ ಡಿಸ್ಪ್ಯೂಟ್ ಮಾಡ್ತಾರೆ, ವಿಶ್ ಮಾಡಿ ಹೋಗ್ತಾರೆ. ಈ ತಕ್ಷಣವೇ ಅಲ್ಲಿನ UP DCM ಏನು ಬ್ರಿಜೇಶ್ ಪಾಠಕ್ ಅವ್ರು ಬಂದು ಫ್ಲವರ್ ಬಕ್ಕೆ ಕೊಟ್ಟು ವಿಶ್ ಮಾಡ್ತಾರೆ. ಸಾಹೇಬ್ರ ರಾಜ್ಯದಲ್ಲಿ ಹೋಗಿ ಏನು ನೀವು ಮಾಡ್ತೀರೋ ಮಾಡಿ, ಆಲ್ಮೋಸ್ಟ್ ನಮ್ದು ವೆಲ್ಕಮ್ ಅಂತೇಳಿ ನಮ್ಗೆ ಹೇಳಿ ಕಲಿಸ್ತಾರೆ. ನಾವು ಅಲ್ಲಿಂದ ನನಗೆ ಇಷ್ಟು ಏನಪ್ಪ, ನಾವು ಏನು ನಮ್ಮ ಕೆಪಾಸಿಟಿ ಏನು ಅರ್ಥ ಆಯಿತು, ನಮಗೇನು ಅಷ್ಟು ಕೆಪಾಸಿಟಿ ಇಲ್ವಲ್ಲ ಅಂತೇಳಿ ನಾವು ಮನಸ್ಸಲ್ಲಿ ತಿಳ್ಕೊಂಡ್ವಿ. ಈಗ ನಾವು ರಾಜ್ಯ ವ್ಯಾಪ್ತಿಗೆ ಬಂದ್ವಿ, ರಾಜ್ಯದಲ್ಲಿ ಬಂದು ನಾವೆಲ್ಲ ಕೂತು ಮಾತಾಡಿದ್ವಿ. ಈ ರಾಜ್ಯದಲ್ಲಿ ಈಗ ನಮ್ಮ ಮನಸ್ಸಿಗೆ ಇಲ್ಲಿ ರಾಜ್ಯ ತಕ್ಷಣವೇ ಈಗಿಂದಾನೆ ಅಂದರೆ ನಮ್ಗೆ ನಾನು ಅಧಿಕಾರ ಕೊಟ್ಟಲ್ವಾ, ಅದೇ ಕ್ಷಣದಲ್ಲಿ ನಾನು ವಾಟ್ಸಪ್ ಗ್ರೂಪ್ ಮಾಡಿ ಎಲ್ರಿಗೂ ವಿಷಯ ಹಂಚ್ಬಿಟ್ಟಿದ್ದೀನಿ. ನಾವು ಈ ದಿನದಿಂದ ನಮ್ಮ ಪಕ್ಷ ಏನು ಕೆಲಸ ಮಾಡಬೇಕು ರಾಜ್ಯದಲ್ಲಿ, ಎಲ್ಲ ಪಕ್ಷದವ್ರು ಏನು ಮಾಡ್ತಾರಲ್ಲ, ಕಾಂಗ್ರೆಸ್, BJP, JDS, ಅವ್ರ ಜೊತೆ ನಾವು ಗೂಡಿಸ್ಕೊಂಡು ಅವ್ರು ಏನು ಮಾಡ್ತಾರೋ ಅದು ನಾವು ಮಾಡೋಣ. ಹಂಗಾಗಿ ಎಲ್ಲ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ZP ಇರ್ಬೋದು, BBMP ಎಲೆಕ್ಷನ್ ಇರ್ಬೋದು, ನಗರಸಭೆ ಇರ್ಬೋದು, ಪುರಸಭೆ ಇರ್ಬೋದು, ನಮ್ಮ ಕ್ಯಾಂಡಿಡೇಟ್ಸು 2 ಓಟ್ ತಗೋತಾರೋ, 200 ಓಟ್ ತಗೋತಾರೋ, 2000 ಓಟ್ ತಗೋತಾರೋ, ಹೆಂಗೆ ಗೆಲ್ತಾರೋ, ಹೆಂಗೆ ಸೋಲ್ತಾರೋ ನಮ್ಗದು ಬೇಕಾಗಿಲ್ಲ. ನಾವು ಹೆಜ್ಜೆ ಇಟ್ಟಿದ್ದೀವಿ, ಬೆನ್ನು ತೋರಿಸೋ ಪಕ್ಷ ಅಲ್ವೇ ಅಲ್ಲ. ರಾಜ್ಯಕ್ಕೆ 226 ಕ್ಷೇತ್ರನೂ ನಾವು ಅಭ್ಯರ್ಥಿಗಳನ್ನ ಹಾಕ್ತೀವಿ. ಸೌತ್ ಕರ್ನಾಟಕ, ದಕ್ಷಿಣ ಭಾರತ ಏನು ನಮ್ಮ ಕರ್ನಾಟಕ ಏನಿದೆ, ಕರ್ನಾಟಕ ರಾಜ್ಯ, ದಕ್ಷಿಣ ಭಾರತ ಏನಿದೆಯೋ, ಮುಂದಿನ ದಿನಗಳಲ್ಲಿ ನೀವು ಹೈಕಮಾಂಡ್ ತೀರ್ಮಾನ ತಗೊಂಡು ನೀವು ಮೈತ್ರಿ ಸರ್ಕಾರ ಮಾಡಿ ಅಂತಂದರೆ ಅದು ಸಂಪೂರ್ಣ ನಮಗೆ ಅಧಿಕಾರ ಇರಬೇಕು. ಆ ಸಂದರ್ಭಕ್ಕೆ ಅನುಸಾರವಾಗಿ ಏನು ಒಳ್ಳೆಯದು ಕಟ್ಟಿದ್ದೀನಿ ಅದನ್ನು ನೋಡಿ ನಾವು ಮಾತಾಡ್ಕೊಳ್ಳೋಣ. ಈಗ ಯಾವುದೇ ಮೈತ್ರಿ ವ್ಯವಹಾರ ಇಲ್ಲಿ ಬೇಡ, ರಾಜ್ಯ ವ್ಯಾಪ್ತಿಯಲ್ಲಿ ನಾವೇನಿದೆ ಒಂಟಿ ಹೋರಾಟ ಮಾಡೋಣ ಅಂತೇಳಿ ತೀರ್ಮಾನ ತಗೊಂಡಿದ್ದೀವಿ. ಘಟನೆ ಆಗಲಿ, ಮುಂದಿನ ದಿನಗಳಲ್ಲಿ ಆ ಸಂದರ್ಭಕ್ಕೆ ಅನುಸಾರವಾಗಿ ಏನಿದೆ ಅದನ್ನು ನೋಡಿಕೊಂಡು ಮುಂದುವರ್ಸೋಣ. ಮೈತ್ರಿ ಮಾತೇ ಇಲ್ಲ. ಮಾಡಿದಾಗ ನಿಮಗೂ ಅರ್ಥ ಆಗುತ್ತೆ. ಪ್ರಣಾಳಿಕೆ ನಾನು ಪ್ರತ್ಯೇಕವಾಗಿ ಒಂದೊಂದೇ ನಾನು ಬಿಡಿಸಿ ಹೇಳ್ತೀನಿ. ನಮ್ಮ ಹೋರಾಟ ಎಷ್ಟು ದಿಕ್ಕಿಗಿದೆ ಅಂತೇಳಿ ಕನಿಷ್ಠ ಪಕ್ಷ 20 ರಿಂದ 30 ಪ್ರಣಾಳಿಕೆಗಳಿದೆ. ಆ ಪ್ರಣಾಳಿಕೆ ತಯಾರಾದ ತಕ್ಷಣ ನಾನು ಮಾಧ್ಯಮಗೋಷ್ಠಿಗೆ ಕರೀತೀನಿ. ನಿಗದಿಪಡಿಸಿದ ತಕ್ಷಣ ನಾನು ಕರ್ನಾಟಕ ಜಿಲ್ಲಾದಂಥ ಎಲ್ಲ ಒಂದು ಮಾಧ್ಯಮ ಮಿತ್ರರನ್ನು ಕರೀತೀನಿ.